ಸೊ ಕರಿಯ ಸಿನಿಮಾನ ನಾವು ಇದೇ 13ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಒಂದು ದಿನ ಹಬ್ಬ ಆಯ್ತು ಅಂತಂದ್ರೆ ನಮ್ಮ ಡಿ ಬಾಸ್ ಫ್ಯಾನ್ಸ್ ಗೆ, ಸೆಲೆಬ್ರಿಟೀಸ್ ಗೆ ಇಡೀ ತಿಂಗಳು ಹಬ್ಬ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರಿಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೇ ಫೆಬ್ರವರಿ 13, 2026 ಶುಕ್ರವಾರದಂದು ಕರ್ನಾಟಕ ರಾಜ್ಯಾದ್ಯಂತ ಕರಿಯ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಿನ ಒಂದಿಷ್ಟು ಚಿತ್ರಮಂದಿರಗಳು ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಹೀಗಿರಬೇಕಾದ್ರೆ ಈ ಸಿನಿಮಾ ಪ್ರಸ್ತುತ ರಿಲೀಸ್ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ. ಈ ಪ್ರಯುಕ್ತ ಈ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಗಾಂಧಿನಗರದ ಕಪಾಲಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿದೆ. ಅಂದ್ರೆ ಪ್ರಸ್ತುತ ಕಪಾಲಿ ಚಿತ್ರಮಂದಿರ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಆಗಿದೆ AMB ಕಪಾಲಿ. ಇದುವೇ ಪ್ರಮುಖ ಚಿತ್ರಮಂದಿರ ಅಂತ ಅನಿಸಿಕೊಳ್ಳುತ್ತೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಪ್ರಮುಖ ಚಿತ್ರಮಂದಿರ. ಇದನ್ನು ಹೊರತುಪಡಿಸಿ ಸದ್ಯಕ್ಕೆ ಯಾವುದೇ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುವುದಿಲ್ಲ. ವೈಭವಿಯಾಗಿ ವೈಷ್ಣವಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಲ್ವಾ ಅಂತ ಕೇಳಿದ್ರೆ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಹಿಂದೆ ವೈಭವಿ ಬೇರೆ, ವೈಷ್ಣವಿ ಬೇರೆ, ಇವಾಗ ಅದು ಮರ್ಜ್ ಆಗಿದೆ, ವೈಭವಿ ವೈಷ್ಣವಿ ಅಂತ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಒಟ್ಟಾರೆಯಾಗಿ ದರ್ಶನ್ ಅವರ ಹುಟ್ಟುಹಬ್ಬ ಫೆಬ್ರವರಿ 16ಕ್ಕಿದೆ. ಈ ಪ್ರಯುಕ್ತ ಫೆಬ್ರವರಿ 13ರಂದು ಈ ಸಿನಿಮಾ ತೆರೆಗೆ ಅಪ್ಪಳಿಸುತ್ತೆ. ಹಾಗಂದ ಮಾತ್ರಕ್ಕೆ ಈ ಸಿನಿಮಾ ಇದೇ ಮೊದಲ ಬಾರಿಗೆ ರಿಲೀಸ್ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ, 2 ವರ್ಷದಿಂದ ಆಗಿತ್ತು, ಸೆಪ್ಟೆಂಬರ್ 30, 2024ರಂದು. ಇದನ್ನು ಹೊರತುಪಡಿಸಿದ್ರೆ ಈ ಹಿಂದೆ ಅನೇಕ ಬಾರಿ ರಿಲೀಸ್ ಆಗಿದೆ. ಕನ್ನಡ ಚಿತ್ರರಂಗದಲ್ಲಿ ದಾಖಲೆ ಬರೆದಂತಹ ಸಿನಿಮಾಗಳಲ್ಲಿ ಇದು ಒಂದು. ಓಂ ಸಿನಿಮಾದ ಬಳಿಕ ಅತಿ ಹೆಚ್ಚು ರಿಲೀಸ್ ಆದ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಕರಿಯ ಸಿನಿಮಾ. ಸುಮಾರು 800 ದಿನಗಳ ಭರ್ಜರಿ ಪ್ರದರ್ಶನವನ್ನ ಕಂಡಂತ ಕರಿಯ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮೈಲುಗಲ್ಲನ್ನು ನೆಟ್ಟಿದೆ. ಇನ್ನು ಈ ಸಿನಿಮಾ ರಿಲೀಸ್ ಆಗ್ತಾ ಇರೋ ಬಗ್ಗೆ ನಟಿ ಹಾಗೆ ನಿರ್ಮಾಪಕಿ ತನಿಷಾ ಕುಪ್ಪಂಡ ಮಾತನಾಡಿದ್ದಾರೆ. ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ದರ್ಶನ್ ಅವರ ಅಭಿಮಾನಿಗಳೆಲ್ಲ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದ್ರ ಮೂಲಕ ದರ್ಶನ್ ಅವರ ಹುಟ್ಟುಹಬ್ಬವನ್ನ ಆಚರಿಸೋಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ತನಿಷಾ ಕುಪ್ಪಂಡ ಹೇಳಿದ್ದು ಏನು ಒಮ್ಮೆ ಕೇಳ್ಕೊಂಡ್ಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ ಕುಪ್ಪಂಡ. ನಿನ್ನೆ ನಾನು ನನ್ನ ಫೇವರೇಟ್ ಸ್ಟಾರ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ, ಎಕ್ಸೈಟಿಂಗ್ ಆಗಿರುವಂತಹ ವಿಷಯನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಏನಪ್ಪಾ ಅಂತಂದ್ರೆ, ನಿಮ್ಮೆಲ್ಲರೂ ಸೆಲೆಬ್ರಿಟೀಸ್ ಅಂತ ಕರೆದಿರುವಂತಹ ಏಕೈಕ ಸ್ಟಾರ್ ಅದು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು. ಸೊ ಅವರ ಹುಟ್ಟು ಹಬ್ಬ ಇದೆ 16ನೇ ತಾರೀಕು ಬರ್ತಾ ಇದೆ. ಸೊ 16ನೇ ತಾರೀಕು ಹಬ್ಬಕ್ಕೆ ನಾವ್ ಏನಾದ್ರೂ ಒಂದು ಟ್ರಿಬ್ಯೂಟ್ ಅಂತ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದಾಗ ನನ್ ಕಣ್ಣಿಗೆ ಬಿದ್ದಿದ್ದು ನಮ್ಮೆಲ್ರಿಗೂ ಫೇವರೇಟ್ ಆಗಿರುವಂತಹ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ, ಅದು ಕರಿಯ ಸಿನಿಮಾ. ಸೊ ಕರಿಯ ಸಿನಿಮಾನ ನಾವು ಇದೇ 13ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಒಂದು ದಿನ ಹಬ್ಬ ಆಯ್ತು ಅಂತಂದ್ರೆ ನಮ್ಮ ಡಿ ಬಾಸ್ ಫ್ಯಾನ್ಸ್ ಗೆ, ಸೆಲೆಬ್ರಿಟೀಸ್ ಗೆ ಇಡೀ ತಿಂಗಳು ಹಬ್ಬ. ಸೊ ನಾವ್ ಎಲ್ರೂ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಅಂತ ಯಾರ್ಯಾರಿದೀವೋ ನಾವ್ ಎಲ್ರೂ ಅವರ ಹುಟ್ಟು ಹಬ್ಬದ ದಿವಸ ಎಲ್ಲಾದ್ರೂ ಒಂದ್ ಕಡೆ ಸೇರ್ತೀವಿ, ಒಂದಷ್ಟು ಒಳ್ಳೆ ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಅವ್ರಿಗೆ ಒಂದು ಟ್ರಿಬ್ಯೂಟ್ ಅಂತ ಸಲ್ಲಿಸ್ತಾ ಇರ್ಬೇಕಾದ್ರೆ ಈ ಸಿನಿಮಾ ಮೂಲಕ ನಾವೆಲ್ಲರೂ ಒಂದೇ ಜಾಗದಲ್ಲಿ ಸೇರೋಣ, ಈ ಒಂದು ಹಬ್ಬನ ಇಡೀ ತಿಂಗಳು ಆಚರಿಸೋಣ. ಪ್ರೇಮ್ ನಿರ್ದೇಶನದ ಈ ಸಿನಿಮಾ 2003ರಲ್ಲಿ ತೆರೆಗಪ್ಪಳಿಸಿತ್ತು. ಆರಂಭದಲ್ಲಿ ದೊಡ್ಡ ಮಟ್ಟದಲ್ಲೇನು ಈ ಸಿನಿಮಾ ಹಿಟ್ ಆಗ್ಲಿಲ್ಲ. ಫ್ಲಾಪ್ ಸಿನಿಮಾ ಒಂದು 4-5 ವಾರದವರೆಗೆ. ಆರಂಭದಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ದು ಇದೇ ಕಪಾಲಿ ಚಿತ್ರಮಂದಿರದಲ್ಲಿ. ಪ್ರಸ್ತುತ AMB ಕಪಾಲಿ ಚಿತ್ರಮಂದಿರ ಏನಿದೆ, ಇದೇ ಜಾಗದಲ್ಲಿ ಈ ಹಿಂದೆ ಕಪಾಲಿ ಅನ್ನೋ ಚಿತ್ರಮಂದಿರ ಇತ್ತು. 1400ಕ್ಕೂ ಹೆಚ್ಚು ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂತಹ ಚಿತ್ರಮಂದಿರ. ಏಷ್ಯಾದಲ್ಲೇ ನಂಬರ್ 1 ಚಿತ್ರಮಂದಿರ ಆಗಿತ್ತು ಕಪಾಲಿ. ಆ ಚಿತ್ರಮಂದಿರದಲ್ಲಿ ಕರಿಯ ಸಿನಿಮಾ ರಿಲೀಸ್ ಆಗಿದ್ದು ಸುಮಾರು 4-5 ವಾರಗಳ ಪ್ರದರ್ಶನ ಕಂಡಿತ್ತು. ಅದಾದ ಬಳಿಕ ಸಪ್ನ ಮುಖ್ಯ ಚಿತ್ರಮಂದಿರಕ್ಕೆ ಎತ್ತಂಗಡಿ ಅಲ್ಲಿ ಒಂದು 30 ವಾರಗಳ ಪ್ರದರ್ಶನ ಕಂಡಿತ್ತು. ಅದಾದ ಬಳಿಕ ಸಂಯೋಜಿತವಾಗಿ ಈ ಸಿನಿಮಾ 800 ದಿನಗಳ ಪ್ರದರ್ಶನವನ್ನು ಕಂಡಿದ್ದು. ದಾಖಲೆ ಪ್ರದರ್ಶನವನ್ನ ಕಂಡಂತ ಸಿನಿಮಾ ಇದು.
ಆ ಸಂದರ್ಭದಲ್ಲಿ ಯಾವ ಸಿನಿಮಾ ರಿಲೀಸ್ ಇಲ್ಲ ಅಂತಾದ್ರೆ ಕರಿಯ ಅಥವಾ ಓಂ ಸಿನಿಮಾ ಎರಡರಲ್ಲಿ ಅದು ಒಂದು ಸಿನಿಮಾ ಪ್ರದರ್ಶನ ಆಗ್ತಾ ಇದ್ದಿದ್ದು. ಪ್ರೇಮ್ ನಿರ್ದೇಶನದ ಸಿನಿಮಾ, ಗುರುಕಿರಣ್ ಅವರ ಸಂಗೀತ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿತ್ತು. ಆನೇಕಲ್ ಬಾಲರಾಜ್ ಅವರು ಈ ಸಿನಿಮಾಗೆ ಬಂಡವಾಳವನ್ನು ಸುರಿದಿದ್ರು. ಈ ಸಿನಿಮಾ 2024ರಲ್ಲಿ ರಿಲೀಸ್ ಆಯಿತು. ಮೇನ್ ಥಿಯೇಟರ್ ಅಭಿನಯ, ಆದರೆ ಅಭಿನಯ ಏನು ಸೌಂಡೇ ಮಾಡಿರಲಿಲ್ಲ. ಬದಲಾಗಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಜಾತ್ರೆಯನ್ನೇ ಮಾಡಿದ್ರು. ಅಭಿನಯ ಕೊನೆಗಳಿಗೆಯಲ್ಲಿ ಮೇನ್ ಥಿಯೇಟರ್ ಆಗಿದ್ದು, ಆದರೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಮಾತ್ರ ಜನ ಜಾತ್ರೆ. ಕೇವಲ ಪ್ರಸನ್ನ ಒಂದೇ ಅಷ್ಟೇ ಅಲ್ಲ, JP ನಗರದ ಸಿದ್ದೇಶ್ವರ, ಅತ್ತಿಬೆಲೆ, ಗೌರಿಶಂಕರ, ಹೀಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಸಿನಿಮಾ ಭರ್ಜರಿಯಾದಂಥ ಪ್ರದರ್ಶನವನ್ನ ಕಂಡಿತ್ತು. ಡಿ ಬಾಸ್ ಅವರ ಹೊಸ ಸಿನಿಮಾ ರಿಲೀಸ್ ಆದಾಗ ಯಾವ ಮಟ್ಟದಲ್ಲಿ ಕ್ರೇಜ್ ಇರುತ್ತೋ ಅದೇ ಮಟ್ಟದ ಕ್ರೇಜ್ ಹರಿಯ ರಿಲೀಸ್ ಆದಾಗ ಕೂಡ ಇತ್ತು. ಆ ಮಟ್ಟದಲ್ಲಿ ಅದ್ಭುತವಾದಂಥ ಪ್ರತಿಕ್ರಿಯೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಲಾಠಿ ಚಾರ್ಜ್ ಆಗುವ ಮಟ್ಟಕ್ಕೆ. ಅಭಿಮಾನಿಗಳ ಜನಸಾಗರವನ್ನ ಕಂಡು ಎಲ್ಲರೂ ಕೂಡ ದಂಗಾಗಿದ್ರು. ಒಂದಿಷ್ಟು ಅಹಿತಕರ ಘಟನೆಗಳು ನಡೆಯಿತು, ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಅದಾದ ಬಳಿಕ ರಾತ್ರಿ ಶೋನೆ ಕ್ಯಾನ್ಸಲ್ ಆಗೋಯ್ತು. ಹೌಸ್ಫುಲ್ ಆದಂಥ ಶೋನೆ ಕ್ಯಾನ್ಸಲ್. ನೀವೇ ತಿಳ್ಕೊಳ್ಳಿ ಯಾವ ಮಟ್ಟದಲ್ಲಿ ಈ ಸಿನಿಮಾದ ಹವಾ 2024ಕ್ಕೆ ಇತ್ತು ಅಂತ. ಅಂದ್ರೆ 2 ವರ್ಷದ ಹಿಂದೆ. ಇದೀಗ ಈ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತಾ ಅಂತ ಕೇಳಿದ್ರೆ ಸದ್ಯದ ಅಪ್ಡೇಟ್ ಪ್ರಕಾರ ಇಲ್ಲ. ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಹಾಗೆ ಅತ್ತಿಬೆಲೆ, ಗೌರಿಶಂಕರನೂ ಇಲ್ಲ. ಈ ಕಡೆ JP ನಗರ ಸಿದ್ದೇಶ್ವರ ಕೂಡ ಇಲ್ಲ. ಕೇವಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲೇ ಅಷ್ಟೇ. ಅದೇನಿರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ರಿಲೀಸ್ನಲ್ಲಿ ಒಂದ್ಸಲ ದಾಖಲೆ ಬರೆದಾಗಿದೆ. 2 ವರ್ಷದ ಬಳಿಕ ಮತ್ತೊಮ್ಮೆ ದಾಖಲೆ ಬರೀಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ ಕುಪ್ಪಂಡ. ನಿನ್ನೆ ನಾನು ನನ್ನ ಫೇವ್ರೆಟ್ ಸ್ಟಾರ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ, ಎಕ್ಸೈಟಿಂಗ್ ಆಗಿರುವಂತಹ ವಿಷಯನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಏನಪ್ಪಾ ಅಂತಂದ್ರೆ, ನಿಮ್ಮೆಲ್ಲರೂ ಸೆಲೆಬ್ರಿಟೀಸ್ ಅಂತ ಕರೆದಿರುವಂತಹ ಏಕೈಕ ಸ್ಟಾರ್ ಅದು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು. ಸೊ ಅವರ ಹುಟ್ಟು ಹಬ್ಬ ಇದೆ 16ನೇ ತಾರೀಕು ಬರ್ತಾ ಇದೆ. ಸೊ 16ನೇ ತಾರೀಕು ಹಬ್ಬಕ್ಕೆ ನಾವ್ ಏನಾದ್ರೂ ಒಂದು ಟ್ರಿಬ್ಯೂಟ್ ಅಂತ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದಾಗ ನನ್ ಕಣ್ಣಿಗೆ ಬಿದ್ದಿದ್ದು ನಮ್ಮೆಲ್ರಿಗೂ ಫೇವ್ರೇಟ್ ಆಗಿರುವಂತಹ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ, ಅದು ಕರಿಯ ಸಿನಿಮಾ. ಸೊ ಕರಿಯ ಸಿನಿಮಾನ ನಾವು ಇದೆ 13ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಒಂದು ದಿನ ಹಬ್ಬ ಆಯ್ತು ಅಂತಂದ್ರೆ ನಮ್ಮ ಡಿ ಬಾಸ್ ಫ್ಯಾನ್ಸ್ ಗೆ, ಸೆಲೆಬ್ರಿಟೀಸ್ ಗೆ ಇಡೀ ತಿಂಗಳು ಹಬ್ಬ. ಸೊ ನಾವ್ ಎಲ್ರೂ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಅಂತ ಯಾರ್ಯಾರಿದೀವೋ ನಾವ್ ಎಲ್ರೂ ಅವರ ಹುಟ್ಟು ಹಬ್ಬದ ದಿವಸ ಎಲ್ಲಾದ್ರೂ ಒಂದ್ ಕಡೆ ಸೇರ್ತೀವಿ. ಒಂದಷ್ಟು ಒಳ್ಳೆ ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಅವ್ರಿಗೆ ಒಂದು ಟ್ರಿಬ್ಯೂಟ್ ಅಂತ ಸಲ್ಲಿಸ್ತಾ ಇರ್ಬೇಕಾದ್ರೆ ಈ ಸಿನಿಮಾ ಮೂಲಕ ನಾವೆಲ್ಲರೂ ಒಂದೇ ಜಾಗದಲ್ಲಿ ಸೇರೋಣ, ಈ ಒಂದು ಹಬ್ಬನ ಇಡೀ ತಿಂಗಳು ಆಚರಿಸೋಣ.